ಮತ್ತ ಮಕ್ಳಿಗೆ ತಗೊಂಬಂದು ವರ್ಷ ಹಿಂಗೆ ಇದ್ರಿ ಇವತ್ತು ಇದೇ ಇಲ್ರಿ ಈಗ ಯಾವಾಗ ವರ್ಷ ಎಲ್ಲಾ ಮಕ್ಳಿಗೆ ಮರಿಗೆ ತಗೊಂಡ್ ಬಂದ್ ಇರ್ಲಕ್ ಸುದೇ ಜಾಗ ಇಲ್ರಿ ವರ್ಷ ಸಾಲೆ ಬರ್ತೇವ್ ಮತ್ತ ಹೊಲಕ್ ಹೋಗ್ತೇವ್ ಇದೇ ನಡ್ದದ್ರಿ ಯಾರು ಮನಿ ಸುದೇ ಕೊಟ್ಟಿಲ್ರಿ ನಮ್ಗ ಈಗ ಎಷ್ಟು ಮಂದಿ ನಿಸ್ರಾತ್ರಿ ಹಿಂಗ ಗಂಜಿ ಕೇಂದ್ರ ಒಳಗಿದ್ರಿ ಎಷ್ಟು ಮನಿಗಳು ಹಿಂಗಾಗ್ಯಾವ್ರಿ ಟೋಟಲಿ 30 ಮನಿ ಅದಾವ ನಮ್ಮ ಕುಟುಂಬ ಕೊಡ್ತೀವಿ ನೋಡ್ರಿ ಬಾಲಿಕ ವಸ್ತಿ ಒಂದು ಸಮಗ್ರ ವಸ್ತಿ ಅದ ಆ ಸಮಗ್ರ ವಸ್ತಿನ ಅವರು ಬರ್ಬೋದು ಅವ್ರು ಬಿ ಮತ್ತೆ ಇಲ್ಲಿ ಗಿರ್ನಿ ಹೊಡಿತ ಅವರು ಬಂದಾರ್ರಿ ಇನ್ನು ಇವ್ರು ಸಹಾಯಕ್ಕೆ ಇವ್ರು ಅಡಿ ಕಸ್ ಮಾಡ್ತಾರೆ ಇವರು ಅವ್ರು ಇವತ್ತು ನಾಳೆ ಅವರು ಬರ್ಬೋದು ಊರಾಗ ಹಂಗೆ ಅವ್ರು ಬರ್ಬೋದು 3 ದಿನ ನಮ್ಮಲ್ಲಿ ಊರಿಗೆ ಬರ್ತಕ್ಕೆ ಎಷ್ಟು ವರ್ಷದಿಂದ ಏನೈತಿ ನಿಮ್ಮ ಸಮಸ್ಯೆ ಅದೇ ಪೂರ್ತಿ ರೀ ಇಲ್ಲಿ ಊರಿಗೆ ಹತ್ತಪ್ಪ ಅಂದ್ರೆ ಪೂರ್ತಿ ಬಾಂಡ್ರಿ ಯಾರು ಮನಿನೂ ಮಾಡಿಲ್ಲ ಏನೂನೇ ಮಾಡಿಲ್ರಿ ನೋಡ್ರಿ ಇವತ್ತು ಏನಾಗಿದೆ ಸ್ಥಿತಿ ಅಂದ್ರೆ ನಮ್ಮ ಇಂಡಿ ತಾಲೂಕಿನಲ್ಲಿ ನಾ ಇವತ್ತು ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾವು ಸಹಿತ ನಿಮ್ಮಂಗೆ ಸಾಮಾನ್ಯ ವ್ಯಕ್ತಿ ಇದ್ದೀವಿ ನಾವೇನ್ ದೊಡ್ಡ ಮನೆ ತನಕ ಬಿಲ್ಡಿಂಗ್ ಒಳಗೆ ಬಂದ್ ಕೇಸ್ ಹೇಳೋರಲ್ಲ ಬಿಡಿ ಪಾಟೀಲ್ರು ನಿಮಗೆ ಬಹಳ ಆತ್ಮೀಯ ಪರಿಚಯ ಇವತ್ತು ಕಳಿ ವಿನಂತಿದ್ದಿಂದ ಅವ್ರು ಯಾಕೆ ಬಂದಾರಂದ್ರೆ ನಮಗೆಲ್ಲರಿಗೂ ಕರ್ಕೊಂಡು ನಮ್ದೇನೋ ಇಂಡಿ ತಾಲೂಕಿನ ಮತದಾರರು ನನಗೆ ಅಲ್ಪ ಸ್ವಲ್ಪ ಏನಾದ್ರು ಮಾಡೋರು ಸಹಿತ ಆ ದೇವರ ಬಲ ಇರ್ಲಾರ್ದೇನೆ ನಾನು ಸೋಲು ಉಂಡ್ರು ಸಹಿತ ಇವತ್ತು ನಿಮ್ ಜೊತೆ ನಾ ಇರ್ತೀನಿ ಅಂತ ಹೇಳಿ ಬಿಡಿ ಪಾಟೀಲ್ ಅದಕ್ಕೆ ನಾನೇನು ವಿನಂತಿ ಮಾಡ್ತೀನಿ ಬಿಡಿ ಪಾಟೀಲ್ರಿಗೆ ನಮ್ಮ ಪರವಾಗಿ ಏನ್ ಹೇಳ್ತೀನಿ ಅಂದ್ರೆ ಸುಮಾರು ವರ್ಷಗಳಿಂದ ಇವತ್ತು 15 ವರ್ಷ 20 ವರ್ಷ 40 ವರ್ಷ 50 ವರ್ಷದಿಂದ ಇದೇ ತರನಾಗಿ ನಿಮಗೆ ಗಂಜಿ ಕೇಂದ್ರದಲ್ಲಿ ಇರುವಂತ ಪರಿಸ್ಥಿತಿ ಬಂದಾವ ಸಾರಿ ಈಗ ಗಂಡ್ರಿ ನಮ್ ತಮ್ಮ ಇಷ್ಟು ಖುಷಿದ್ದ ಅವಾಗ ನನ್ ತಕೊಳ್ಳು ನಾನು ಹೊಡಿದ್ದು ಈಗೇನ್ ನೋಡುದಲ್ಲ ಈಗಿನ ಬೇಡ್ರಿ ಈಗ ನೋಡ್ತಾನೆ ಈಗ ಗಂಡಿಗೆ ನನ್ನ ತಮ್ಮಿಗೆ ಇಷ್ಟು ಬುಟ್ಟೆ ತಗೊಂಡು ರಾತ್ರಿ ಬಂದಾರ ಇದು ಯಾವಾಗ ಗೊತ್ತಿಲ್ಲ ಅವನಿಗೆ ಸುದ್ದ ಅವ್ರ 4-5 ಮಕ್ಕಳು ತಿಂದರಿಗೆ ಇದು ಅವಾಗಿನ ತಿಳ್ಕೊಂಡಿದ್ದು ರಮೇಶ್ ತಿಳಿಸಿಲ್ಲ ನನ್ನ ತಮ್ಮ ಅವನಿಗೆ ಬುಟ್ಟೆ ತಗೊಂಡ್ಬಂದಾರ ಹೊರಮರಿ ನಾನು ನೋಡಿದ್ವಿ ನಾನು ಏನು ನೋಡುದು ಶಕ್ತಿ ಇದು ಯಾವಾಗ ನಮ್ಗೆ ಗೊತ್ತಿಲ್ಲ ಅವಾಗ ಇಷ್ಟು ಕುಟುಂಬ ನಮ್ದು ದಾಂಡಿಗೆ ಇದ್ಲ ಒಂದು ಎರಡು 3 ಅಟ್ಟಿದ್ದೆವು ಈಗ ನಾವು 400-500 ಮಂದಿ ಒಂದೇ ಕುಟುಂಬದವ್ರು 400-500 ಮಂದಿ ಸಿಕ್ಕಿದ್ವಿ ಕೇಳಿಸಿದ್ದು ಮತ್ತೆ ಇದೊಂದು ಸಮಸ್ಯೆ ಮೇಲಾಗಿ ನಾವು ಇಲ್ಲಿ ಬಂದೇವು ಅಂದ್ರೆ ಯಾಕೆ ನಮ್ ಸಾಲೆ ಒಂದು ಠೀಕ್ ಐತ್ರಿ ಈತ ಬೆಲೆ ನಿಲ್ಬೇಕ್ರಿ ಆಶ್ರಯ ಇಲ್ಲ ನಮ್ ಕೃಷಿ ಸಂಬಂಧ ನಾವು ಅಲ್ಲಿ ಹೋಗಿ ನಿಂತೇವಂದ್ರ ಅದು ಮಳೆಗಾಲ ತಕ್ಕ ನಿಂತೇವ್ರಿ ಮಳೆಗಾಲ ಬತ್ತಪ್ಪರ ಬಂದ್ ನಮ್ ಶಿಫ್ಟ್ ಅಲಕ್ ಇಲ್ಲಿ ಅಡ್ವಾನ್ಸ್ ಬಸ್ ಶಿಫ್ಟ್ ಅಲಕ್ಕ ಇಲ್ಲಿ ಜಾಗಿಲ್ಲ ಸಾಲ ಅದ್ರಿ ಸರ್ ಅದ್ರ ಎಲ್ಲ ನಮ್ಗೆಲ್ಲ ಬೇಕಾದ ಕೊಡ್ತಾರ ಕರೆ ಇದು ಯಾಕಡೆ ತಾತ್ಕಾಲಿಕ ಮತ್ತೆ ಯಾವಾಗ ಮತ್ತೆ 15 ಮತ್ತೆ ಈಗ ಕಿತ್ಕೊಂಡು ಹೋಗೋದೇ ಮತ್ತೆ ಅವ್ರಿಗೆ ಶಾಲೆ ಮಕ್ಕಳು ಬರೋದೇ ಡಿಸ್ಟರ್ಬ್ ಆಗೋದೇ ಮತ್ತೆ ಅವೆಲ್ಲ ನೋಡ್ರಿ ಒಂದ್ ಸಂಸಾರ ಗೊತ್ತಿಲ್ಲರಿ ಅಲ್ಲಿ ಒಂದಿಲ್ಲರಿ ಎಷ್ಟು ಬೇಕು ಜನ ಕರುಗಳು ಬಂಡೆ ಜನ ಧಾನ್ಯ ಮಾಡ್ತಾರೆ ನೋಡ್ರಿ ಇವತ್ತಿನ ದಿವಸ ನಮ್ಮ ಇಂಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇಂಡಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಅಂದ್ರೆ ಒಂದು ಹೊಳೆ ಸನಿ ಇರುವಂತಹ ಗ್ರಾಮಗಳು ಬರಗುಡಿ ಆಗ್ಬಹುದು ಅಗರ್ಖೇಡ್ ಆಗ್ಬರ್ಬೋದು ಸಿರ್ಗೂರ್ ಆಗ್ಬಹುದು ಮಣೂರ್ ಆಗ್ಬಹುದು ಇವು ನೆರೆ ಹಾನಿಗೆ ಒಂದು ಅತ್ಯಂತ ಒಂದು ಹಾನಿಯಾಗಿದೆ ಅದರಲ್ಲಿ ಬೆಳೆ ಬೆಳುವಂಥದ್ದು ಎಲ್ಲ ಸರ್ವನಾಶ ಆಗಿದೆ ಹೆಚ್ಚಾಗಿ ಏನಾಗಿಬಿಟ್ಟೈತಂದ್ರೆ ಇವತ್ತ ಈ ನದಿಯ ಭಾಗದಲ್ಲಿ ಅಥವಾ ಜನರಿಗೆ ಇರಲಿಕ್ಕೆ ಒಂದು ವ್ಯವಸ್ಥಿತ ಸಹಿತ ಹಾಳಾಗಿ ಹೋಗಿದೆ ಅದೇ ಕಾರಣರಾಗಿ ನಮ್ಮ ದೀನದಲಿತರ ನಾಯಕರು ಬಡವರ ಬಂದು ಸತತವಾಗಿ ನಿಮ್ಮ ಸೇವೆ ಮಾಡುವ ಸಲುವಾಗಿ 3 ಸಲ ಸಹಿತ ಟೊಂಕನ್ನು ಕಟ್ಟಿಕೊಂಡು ಅವ್ರು ಇಲೆಕ್ಷನ್ ನಿಂತರು ಸಹಿತ ಅಲ್ಪ ಸ್ವಲ್ಪ ಮತದಿಂದ ಬಿಂದ್ರು ಸಹಿತ ನಿಮ್ಮ ಹತ್ರ ಅವ್ರು ಭೇಟಿ ಆಗ್ಬೇಕಂತ ಹೇಳಿ ಇವತ್ತು ಬಂದಿದ್ದಾರೆ ಅವರು ಬಿಡಿ ಪಾಟೀಲ್ ಅವರು ಅದರ ಜೊತೆ ನಮ್ಮ ಮಾಜಿ ಪುರಸಭಾ ಸದಸ್ಯರು ಸಿದ್ದು ಡಂಗಾ ಅವರು ಬಂದಾರೆ ಈ ಊರಿನ ಹಳೆಯಂದಿರು ನಮ್ಮ ಯುವ ನಾಯಕರಾದ JDS ದುಂಡು ಅಣ್ಣ ಬಂದಾರ ನಮ್ ಗುರುಗಳು ಬಂದಾರ ಮತ್ತೆ ನಮ್ ನಿಯಾಜ್ ಅಣ್ಣ ಅವ್ರು ಬಂದಾರ ನಮ್ ಎಲ್ಲರೂ ಗೌಡ್ರು ಬಂದಾರ ನಮ್ ತಾಯಂದಿರು ಬಂದಿರಿ ನಾನು ಗೌಡ್ರ ಪರವಾಗಿ ಹೇಳೋದು ಇಷ್ಟೇ ಹೇಳ್ತೀನಿ ಇವತ್ತ ಮನುಷ್ಯ ಹುಟ್ಟುವುದು ಸಹಜ ಆದ್ರೆ ಸಾವು ಖಚಿತದ ಆ ನಡುವಿನಲ್ಲಿ ಬದುಕುವುದು ಅದಕ್ಕೆ ಸಂಕಲ್ಪ ಮಾಡಿ ಹೆಲ್ಪ್ ಮಾಡುವಂತ ಮನೋಭಾವನೆ ಇರ್ಬೇಕಂದ್ರೆ ಅವ್ರು ಬಿಡಿ ಪಾಟೀಲ್ ಹತ್ರ ಅದ್ರ ಅವ್ರು ಬಿದ್ರು ಸಹಿತ ನಿಮ್ಮ ಹತ್ರ ಭೇಟಿ ಆಗ್ಲಿಕ್ಕಿದ್ದಾರೆ ಯಾಕೆ ಹೇಳ್ತೀನಂದ್ರೆ ಇವತ್ತು ನಾವು ಯಾರು ಬಡವರು ಯಾರು ಶ್ರೀಮಂತರು ಯಾರು ನೋಡೋದಿಲ್ಲ ಮಾನವೀಯತೆ ನೋಡ್ತಾರೆ ಯಾರು ಕಷ್ಟ ನಗದ್ರ ಅಂತ ಹೇಳಿ ಕೇಸಿನ ನೀವು ಎಷ್ಟೋ ಸರ್ಕಾರಗಳು ಬಂದಾವ ಎಷ್ಟೋ ಸರ್ಕಾರಗಳು ಹೋಗ್ಯಾರ
15-20 ವರ್ಷ ಗಟ್ಲೆ ಯಾವ ಆಡಳಿತ ನಡೆಸ್ಯಾರ, 15 ವರ್ಷಲೇನು ಯಾವ್ದೋ ಸರ್ಕಾರ ಆಡಳಿತ ನಡೆಸ್ಯಾರ. ಆದ್ರೆ ನಿಮಗ ಪುನರ್ವಸತಿ ಅನ್ನೋದು ಮಾಡಿಲ್ಲ. ಏನು ಮಾಡಿಲ್ಲ. ಈ ಗಂಜಿಗಳು ತೆಗತಾರ, ನಿಮಗ ಅನ್ನದ ವ್ಯವಸ್ಥೆ ಮಾಡ್ತಾರ, ಮುಂದೆ ಹೋಗೋಣ ಹಾಕ್ಬಿಡ್ತಾರ, ಮತ್ತೆ ಬರೋದು. ಆದ್ರೆ ನಾನೇನ್ ಹೇಳ್ತೀನಿ, ಭವಿಷ್ಯದ ಕಾಲದಲ್ಲಿ, ಮುಂದಿನ ಕಾಲದಲ್ಲಿ ಇವೆಲ್ಲ ಬದಲಾವಣೆಗಳು ನೀವು ಬಯಸಿದ್ರಿ ಅಂದ್ರೆ ನಮ್ ಬಿ.ಡಿ. ಪಾಟೀಲ್ ಮುಂದಿನ ಸಲ 101% ಶಾಸಕ ಆಗ್ತಾರ. ನಿಮ್ಮ ನಾವು ಪುನರ್ವಸತಿ ಮಾಡಿಕೊಳ್ಳಿಕ್ಕೆ ನಾವು ಶ್ರಮ ಪಡ್ತೇವೆ ಅಂತ ಹೇಳ್ತೀನಿ. ನಾವು ತಿಳ್ಕೊರಿ, ನಾನು ಇದು ಎಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಇನ್ನು ನಮ್ಮ ಭಾವನೆಗಳಿಗೂ ಹಂಚಿಕೊಳ್ಳೋರಂತ ವ್ಯಕ್ತಿಗಳಿಗೆ ಹೇಳಿಕ್ ಬರ್ತದ. ನಿಮ್ಮ ಹತ್ರ ಬಾಳ ಮಂದಿ ಬಂದು ಹೋಗಿರ್ಬೇಕು. ಇವತ್ತು ಸರ್ಕಾರ ಕೊಡ್ತೈತಿ, ಯಾವ್ದ್ರ ಏನೈತಿ ಕೈಲಿ ಯಾರು ಕೊಡಲ್ಲ. ಸರ್ಕಾರ ಕೊಡುವಂತ ಗಂಜಿ ಕೇಂದ್ರ ಒಳಗ ಯಾರ್ಯಾರೋ ಪೋಸ್ಟರ್ಗಳು ಹಾಕೊಳಕತ್ತಾರ, ನಮ್ಮವ್ರು ಮಾಡಿದ್ರು, ನಮ್ಮವ್ರು ಗಂಜಿ ಕೇಂದ್ರ, ಅದು ಸರ್ಕಾರದ ಅನುದಾನ ಐತದು. ನಾವು ನೀವು ಕಟ್ಟಂತ ಟ್ಯಾಕ್ಸಿನ ಅನುದಾನದಿಂದ ನಿಮಗೆ ಏನೈತಿ ಸರ್ಕಾರ ಇವತ್ತು ಕೊಡ್ತೈತಿ. ಯಾರು MLA MP CM ಯಾರು ಅಲ್ಲ, ನಾವು ಕಟ್ಟಂತ ಟ್ಯಾಕ್ಸ್ ಏನ್ ಕಟ್ತೇವೆ, ಭೂಮಿ ಖರೀದಿ ಮಾಡಾಕರ, ಏನ್ರ ಸಾಲಿ ಫೀ ಕಟ್ಟಾಕರ, ಆ ಟ್ಯಾಕ್ಸಿನ ಋಣ ಏನೈತಿ ನಮಗ್ ಕೊಡ್ತಾರ. ಅವ್ರೇ ಮನಿದಿಂದ ತಂದು ಕೊಡಲ್ಲ. ಆದ್ರೆ ನಾವು ಪರಿವರ್ತನೆ ಆಗ್ಬೇಕಂದ್ರೆ ಬಿ.ಡಿ. ಪಾಟೀಲ್ ಅಂತ ಪರಿವರ್ತನೆ ಮಾಡಿ ನೀವು ತೋರಿಸ್ಬೇಕಂದ್ರೆ ಇವೆಲ್ಲ ಬದಲಾವಣೆಗಳಾಗ್ತಾವ. ಎಷ್ಟು ವರ್ಷ ಅಂತ ಕೈಸಿ ನೀವು ಮಾಡ್ತೀರಿ ಹೇಳ್ರಿ? 3 ವರ್ಷ 6 ವರ್ಷ 9 ವರ್ಷ ಸ್ಪೀಡ್ ಮಾಡಿದ್ರು ದಿನ ನೀವು ಅಲ್ಲೇ ಇದ್ದೀರಿ. ನಾವು ಬರ್ತೇವೆ, ಭಾಷಣ ಹೋಗ್ಬಿಡ್ತೇವೆ. ಈ ನಮ್ಮ ತಮ್ಮ 30 ವರ್ಷ ಅವನಿಗೆ ಇಟ್ಟು ಬುಟ್ಟೆ ತಂದು ನನ್ನ ಗಂಡ ಇದ್ನಾರಿ ಪ್ರಮುಖ. ಅದಕ್ಕೇನೈತಿ, ನಿಮಗೇನು ಕಷ್ಟ ಬಂದೈತಲ್ಲ ಅದು ನಮಗ್ ಬಂದಂಗೆ, ನಮ್ ಗೌಡ್ರಿಗೂ ಬಂದಂಗೆ, ಎಲ್ಲರಿಗೂ ಬಂದಂಗೆ. ಅದಕ್ಕೇನೈತಿ, ಕೆಲವೊಂದ್ ದಿವಸ ಇವು ಇರ್ತಾವ. ಮುಂದೆ ನೀವು ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಪಣ ತೊಡ್ಬೇಕು. ನೀವು 20-30 ಮಂದಿ ಅಷ್ಟೇ, 20-30 ಮನೆ ತನಕ ಅಷ್ಟೇ ಆಗಿ ಅವ್ರ ತಲೆ ಕಟ್ಸ್ಕೋಬಾರ್ದು. ಗೌಡ್ರ ಅಂತವ್ರಿಗೆ, ಸಾಮ್ಗೌಡ್ರಿಗೆ ಅಂತವ್ರಿಗೆ ಕೂತು ಸ್ಟ್ರೈಕ್ ಮಾಡ್ರಿ ನೀವು. ನಾವೆಲ್ಲ ಬೆಂಬಲ ಕೊಡ್ತೇವೆ. ಅದಕ್ಕೆ ನಮಗ್ ಪುನರ್ವಸತಿ ಮಾಡೇಬೇಕು. ಎಲ್ಲಿರ ಜಾಗ ಕೊಡ್ಬೇಕಂದ್ರೆ ಅವಸ್ಥೆ ನಿಮಗೆ ಏನ್ ಅನ್ಸ್ಬಿಟ್ಟೈತಂದ್ರೆ, ಏನು ಹೇಳ್ತಾರಲ್ಲ, ಚಳಿವರನ್ನ ಗುಡಿ ಕಟ್ಕೊಳ್ಳೋದು, ಚಳಿಯವನ್ನ ಹೊರಗೆ ಹೋಗಿ ಮನ್ಕೊಳ್ಳೋದು ಅಂತ ಸ್ಥಿತಿ ಆಗ್ಬಿಟ್ಟೈತಿ. ಅದಕ್ಕೆ ಏನಾಗೈತಿ, ನೀವು ಪಣ ತೊಡ್ರಿ. ಇವತ್ತೇನೋ ಗೌರ್ಮೆಂಟ್ ಶಿಕ್ಷಕರು ಇರ್ತಾರೆ, ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ, ನಾಳೆ ಅವ್ರು ಹೋಗ್ಬಿಡ್ತಾರೆ, ನಿಮ್ ಸ್ಥಿತಿ ನಿಮಗೆ. ಅದಕ್ಕೆ ನೀವು ಪಣ ತೊಡ್ಬೇಕು. ಈ ಸಿದ್ದೋಣ ಅನ್ನೋರಂತವ್ರು ಅದರ, ಸರ್ ಅಂತವ್ರು ಅದರ, ಗೌಡ್ರ ಅಂತವ್ರು, ಸಾಮ್ಗಳು, ಇವರೆಲ್ಲರೂ ಅದರ ಅಂತ ಹೇಳಿಕೆ ನಾವು ಇಲ್ಲಿ ಬಂದಿದ್ದೆವು. ನಿಮ್ಗೆಲ್ಲರಿಗೂ ಉದ್ದೇಶಿಸಿ ನಮ್ಮ ಬಿ.ಡಿ. ಪಾಟೀಲ್ ಒಂದು 2 ಮಾತು ಮಾತಾಡ್ಬೇಕಂತ ಹೇಳ್ತೀವಿ. ಆತ್ಮೀಯ ನನ್ನ